ಹಾಯ್, ನೀವು ಹೇಗಿದ್ದೀರಾ? ಹ್ಯಾಪಿ ನವರಾತ್ರಿ. ನಮ್ಮ ಮಂಗಳೂರು ದಸರಾ ತುಂಬ ಫೋಟೋಸ್ ಹಾಕಿದ್ದೀನಿ, ಎಲ್ಲರೂ ನೋಡಿದಿರಲ್ಲೋ ಗೊತ್ತಿಲ್ಲ. ಬಟ್ ನಾನು ಇವಾಗ ದಸರಾ ಅಂತ ಇವತ್ತು ನಮ್ಮ ಶಾರದಾ ದೇವಿಗೆ ನೀಲಿ ಬಣ್ಣದ ಸಾರಿನ ಉಡಿಸಿದ್ದಾರೆ. ಸೊ ನಾನು ಕೂಡ ನೀಲಿ ಬಣ್ಣದೇ ಹಾಕಬೇಕು ಅಂತ ಹೇಳ್ಬಿಟ್ಟು ಬ್ಲೂ ಕಲರ್ ಸಾರಿ ವೇರ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೀವೇ ಹೇಳಿ. ಹೇಗಿದೆ ಹೊಸ ಸಾರಿ? ಚೆನ್ನಾಗಿದೆಯಾ? ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಒಂದು ಬ್ಲಾಗ್ ಮಾಡಬೇಕು ಅಂತ. ಯಾಕಂದರೆ ತುಂಬ ದಿನ ಆಯಿತು ಒಂದು ಬ್ಲಾಗ್ ಮಾಡಿದೆ. ಅಂದರೆ ರೀಲ್ಸ್ ಮಾಡೋಕ್ಕೇ ಇಂಟ್ರೆಸ್ಟ್ ತೋರಿಸ್ತಾ ಇದೆ. ಮಕ್ಕಳ ಜೊತೆ ರೀಲ್ಸ್ ಮಾಡೋದನ್ನೇ ಬ್ಯುಸಿ ಆದೆ. ಬೆಳಗ್ಗಿಂದ ಕೆಲವೊಂದು ಕೆಲಸಗಳಿತ್ತು ಮನೆಗೆ. ಇನ್ನು ಗೆಸ್ಟ್ ಬರೋ ಟೈಮ್ ಬಂದಿದೆ. ಇನ್ನು ನಾನು ಸಂಡೇಯಿಂದ ಅಂತೂ ಫುಲ್ ಗೆಸ್ಟ್ ಇರ್ತಾರೆ ಮನೆಯಲ್ಲಿ, ಹೇಳೋಕ್ಕಾಗಲ್ಲ ಎಷ್ಟು ಗೆಸ್ಟ್ ಇರ್ತಾರಂತ. ಸೊ ಅದಕ್ಕೋಸ್ಕರ ಕ್ಲೀನಿಂಗ್ ಇತ್ತು, ಆಮೇಲೆ ಸ್ವಲ್ಪ ಇನ್ವಿಟೇಷನ್ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಬಿಟ್ಟು ಒಂದೆರಡು ಕಿಚನ್ ಐಟಮ್ಸ್ ಬೇಕಿತ್ತು. ಅದಕ್ಕೆ ಹೊರಗಡೆ ಹೋಗ್ಬಿಟ್ಟು ಇಲ್ಲಿ ಮಂಗಳೂರಲ್ಲಿ ಏನು ಅಂದರೆ ಹಗಲೊತ್ತಲ್ಲಿ ಹೆವಿ ಬಿಸಿಲು, ರಾತ್ರಿ ಆದ ತಕ್ಷಣ ಸಂಜೆ ಆದ ತಕ್ಷಣ ಮೋಡ ಕವಿಯುತ್ತೆ, ಮಳೆ ಬರುತ್ತೆ, ಬೆಳಗ್ಗಿನವರೆಗೂ ಮಳೆ ಇರುತ್ತೆ. ಅದ್ರ ಜೊತೆಗೆ ಇವಾಗ ಬಿಸಿಲು ಅಂದರೆ ತುಂಬಾ ಬಿಸಿಲು. ಅದಕ್ಕೆ ಒಂದೆರಡು ಕಿಚನ್ ಐಟಮ್ ಬೇಕು ಅಂತ ಹೋಗ್ಬಿಟ್ಟು ಬಂದೆ ಮಾರ್ಕೆಟ್ ಹತ್ರ. ಅಯ್ಯೋ ಹೆವಿ ಬಿಸಿಲಿಗೆ ಇಲ್ಲಿ ಮುಖ ಎಲ್ಲ ಇಚ್ಚಿಂಗ್ ಸ್ಟಾರ್ಟ್ ಆಯಿತು. ಸೊ ಅದಕ್ಕೋಸ್ಕರ ಸ್ವಲ್ಪ ರಿಫ್ರೆಶ್ ಆಗಲಿ ಅಂತ ಇವಾಗ ಮತ್ತೆ ವ್ಲಾಗ್ ಮಾಡೋಕ್ಕೆ ಬಂದಿದ್ದೀವಿ. ಮತ್ತು ಎಲ್ಲರೂ ಹೇಗಿದ್ದೀರಾ? ಹೇಗಿದೆ ಲೈಫು? ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬಾ ಟೈಮಿಂದ ನಾನು ಹೇಳ್ತಾನೆ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಅಂತ. ಬಟ್ ಇವಾಗಲೂ ಎಲ್ಲರೂ ನೋಡ್ತೀರಾ, ಯಾಕೆ ಸಬ್ಸ್ಕ್ರೈಬ್ ಮಾಡಲ್ಲ? ಮಾಡಿ ಅಲ್ವಾ? ಸೊ ನಿಮ್ಮ ಸಬ್ಸ್ಕ್ರೈಬ್ಗೋಸ್ಕರ ಕಾಯ್ತಾ ಇರ್ತೀನಿ. ನಿಮ್ಮ ಮನೆ ಮಗಳು ವಿದ್ಯಾ ಇಂದ. ಹ್ಯಾಪಿ ನವರಾತ್ರಿ.